ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗಾವಟೂರು ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ವೇಳೆ ಅಪರೂಪದ ಜೈನ ತೀರ್ಥಂಕರ ಪ್ರಾಚೀನ ಶಿಲಾಮೂರ್ತಿ ಪತ್ತೆಯಾಗಿದೆ. ಈ ಪತ್ತೆ ಮಲೆನಾಡಿನ ಜೈನ ಇತಿಹಾಸದ ಅಧ್ಯಾಯಕ್ಕೆ ಹೊಸ ಬೆಳಕು ಚೆಲ್ಲಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಗಾವಟೂರು ಗ್ರಾಮದ ತಾವರೆಕೆರೆ ಪ್ರದೇಶದಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ ವೇಳೆ ಇಟಾಚಿ ಯಂತ್ರದಿಂದ ಮಣ್ಣು ತೆರವುಗೊಳಿಸುತ್ತಿದ್ದಾಗ ನೆಲದಾಳದಲ್ಲಿ ಹೂತು ಹೋಗಿದ್ದ ಪ್ರಾಚೀನ ಶಿಲಾಮೂರ್ತಿ ಪತ್ತೆಯಾಗಿದೆ. ಪುರಾತತ್ವ ತಜ್ಞರ ಪ್ರಾಥಮಿಕ ಅಂದಾಜಿನ ಪ್ರಕಾರ ಈ ಮೂರ್ತಿಯು 12ರಿಂದ 13 ಶತಮಾನದ ಜೈನ ಧಾರ್ಮಿಕ ಪರಂಪರೆಗೆ ಸೇರಿದ್ದು, ತೀರ್ಥಂಕರನ ಪದ್ಮಾಸನದಲ್ಲಿ ಧ್ಯಾನ ಮಗ್ನ ಸ್ಥಿತಿಯಲ್ಲಿ ಸುಂದರವಾಗಿ ಕೆತ್ತಲಾಗಿದೆ. ಇನ್ನು ಮೂರ್ತಿಯೊಂದಿಗೆ ಪೀಠದ ಅಡಿಪಾಯದ ಕಲ್ಲುಗಳು ಹಾಗೂ ಇತರ ಶಿಲಾ ಅವಶೇಷಗಳು ಪತ್ತೆಯಾಗಿದ್ದು, ಈ ಪ್ರದೇಶದಲ್ಲಿ ಹಿಂದೆ ಭವ್ಯ ಜೈನ ಮಸೀದಿಯೊಂದಿಗೆ ಅಸ್ತಿತ್ವದಲ್ಲಿತ್ತು ಎಂಬುದಕ್ಕೆ ಮಹತ್ವದ ಸಾಕ್ಷಿ ದೊರೆತಿದೆ. ಮೂರ್ತಿಯ ಕೆಲವು ಭಾಗಗಳು ಹಾನಿಗೊಳಗಾಗಿದ್ದರೂ ಅದರ ಮೂಲ ಸ್ವರೂಪ ಉತ್ತಮ ಸ್ಥಿತಿಯಲ್ಲಿದ್ದು, ಪತ್ತೆಯಾದ ಅವಶೇಷಗಳನ್ನು ಅಧಿಕಾರಿಗಳು ಸುರಕ್ಷಿತವಾಗಿ ಸಂರಕ್ಷಿಸಿದ್ದಾರೆ. ಒಟ್ಟಾರೆ ಈ ಪ್ರದೇಶದಲ್ಲಿ ವೈಜ್ಞಾನಿಕ ಉತ್ಖನನ ನಡೆಸಿದರೆ ಇನ್ನಷ್ಟು ಐತಿಹಾಸಿಕ ಸಾಕ್ಷ್ಯಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ.